ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ತುಂಬ ಅದ್ಭುತವಾದ ವಿಷಯ. ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯನೋ ಅಲ್ವೋ ಗೊತ್ತಿಲ್ಲ. ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ ಪ್ರಥಮ ಮಹಿಳೆ, ಅಂದರೆ ನಮ್ಮ ದೇಶದ ರಾಷ್ಟ್ರಪತಿ. ಅವರ ಇವತ್ತು ರಾಷ್ಟ್ರಪತಿ ಅವರಿಗೇನಪ್ಪ 100 ಜನ ಸೆಕ್ಯೂರಿಟಿ, ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಹೋದರೆ ಉಳಿಯಕ್ಕೆ ಕೊಡ್ತಾರೆ. ಅವ್ರಿಗೇನಪ್ಪ ಒಂದು ಮಾತು ಹೇಳಿದ್ರೆ ಕೆಲಸ ನಡೆಯುತ್ತೆ. ಅವ್ರಿಗೇನಪ್ಪ AC ರೂಮಲ್ಲಿ ಇರ್ತಾರೆ. ಅವ್ರಿಗೇನಪ್ಪ ದೊಡ್ಡ ರಾಷ್ಟ್ರ ಭವನದಲ್ಲಿ ಇರ್ತಾರೆ ಅನ್ಬೋದು. ಅವರ ಜೀವನದಲ್ಲಿ ನಡೆದಂಥ ಘಟನೆಗಳು ಒಂದೊಂದಲ್ಲ. ಅವರ ಹಿಂದೆ ಅನುಭವಿಸಿದಂಥ ಪರಿಸ್ಥಿತಿಗಳು ಒಂದೊಂದಲ್ಲ. ಸ್ನೇಹಿತರೆ, ಭಗವಂತ ಈ ಸ್ಥಾನಕ್ಕೆ ತರಕ್ಕೆ ಕಲ್ಲು ಮಾಡೋಕ್ಕೋ ಏನೋ ಗೊತ್ತಿಲ್ಲ. ದ್ರೌಪದಿ ಮುರ್ಮು ಅವರು ಜೀವನದಲ್ಲಿ ಅಂಥ ಘಟನೆಗಳು ನಡೆದು 2009ರಲ್ಲಿ ಅವರ ವಯಸ್ಕ ಮಗ ಯಾವುದೋ ಒಂದು ಆಕ್ಸಿಡೆಂಟಲ್ಲೋ ಇದರಲ್ಲೋ ಮರಣ ಹೊಂದ್ತಾರೆ. ಒಬ್ಬ ಹೆತ್ತ ತಾಯಿಗೆ ಮಗನ ಮರಣ ನೋಡೋಕ್ಕಿಂತ ಜೀವನದಲ್ಲಿ ಕಷ್ಟ ಯಾರಿಗೂ ಬೇಡ. ಅದಾದರಲ್ಲಿ 2014ರಲ್ಲಿ ಅವರ ತಾಯಿ ತೀರೋಗ್ತಾರೆ. ಹೆತ್ತ ತಾಯಿ. ಅದೇ ವರ್ಷದಲ್ಲಿ ದ್ರೌಪದಿಯವರ ಮುರ್ಮು ಅವರು ಪತಿಯವರು ತೀರೋಗ್ತಾರೆ. ಅವರ ಪರಿಸ್ಥಿತಿ ನೋಡಿ, ವಯಸ್ಸಿಗೆ ಬಂದ ಮಗ, ತಾಯಿ, ತಮ್ಮ ಅರ್ಧಾಂಗಿ ಜೀವನ ಪೂರ್ತಿ ಬಾಳಿ ಅಂತ ಕೈ ಹಿಡಿದಂಥ ಪತಿರಾಯ ಅವರು ತೀರೋಗ್ತಾರೆ. ಆದರೆ ಆ ಮಹಿಳೆಯ ಹೋರಾಟ, ಆ ಜೀವನದ ಸಂಘರ್ಷ ಇವತ್ತು ಒಡಿಸ್ಸಾದ ಮಹಿಳೆ ದ್ರೌಪದಿ ಮುರ್ಮು ಅವರು ನಮ್ಮ ದೇಶದ ರಾಷ್ಟ್ರಪತಿ ಕಂಡರು. ನಿಜವಾಗ್ಲೂ ಆ ತಾಯಿಗೆ ಕೈ ಮುಗಿಬೇಕು. ಇಷ್ಟೆಲ್ಲ ನೋವು ಇಟ್ಕೊಂಡು ಇಷ್ಟೆಲ್ಲ ಸಂಘರ್ಷ ಜೀವನದಲ್ಲಿ ಎಂದೂ ತೋರಿಸ್ಲಿಲ್ಲ. ಈ ವಿಡಿಯೋ ಯಾಕೆ ಮಾಡಬೇಕು ಅನ್ಸೋದ್ರೆ, ಪ್ರಶಸ್ತಿ ವಿತರಣಾ ಸಂದರ್ಭದಲ್ಲಿ ಸೇಮ್ ತನ್ನ ಮಗನ ಕಳ್ಕೊಂಡ ತಾಯಿ ಅವರು ಸೊಸೆ ಬಂದಾಗ, ಆ ತಾಯಿ ಪ್ರಶಸ್ತಿ ತಗೊಳಕ್ಕೆ ಬಂದಾಗ ಅಳುತ್ತಾನೆ ಬರ್ತಾರೆ. ಆವಾಗ ದ್ರೌಪದಿ ಮುರ್ಮು ಅವರು ಎಲ್ಲ ಅವರ ಇದಿರುತ್ತಲ್ಲ ರೂಲ್ಸು ರೆಗ್ಯುಲೇಷನ್ನು ಅವನ್ನೆಲ್ಲ ಬಿಟ್ಟು ಆ ತಾಯಿ ಹಿಡಿದು ಆಲಿಂಗನ ಮಾಡಿ ಕಣ್ಣೀರು ಹಾಕ್ತಾರಲ್ಲ ದ್ರೌಪದಿ ಮುರ್ಮು ಅವರು. ಅವಾಗ ಎಲ್ಲರ ಕಣ್ಣಲ್ಲೂ ನೀರು. ಆ ಭಾವುಕತೆ, ಮಗನ ಕಳ್ಕೊಂಡ್ರೆ ಏನು, ತನ್ನ ಸಂಸಾರ ಕಳ್ಕೊಂಡ್ರೆ ಏನು, ತನ್ನ ಜೀವನ ಕಳ್ಕೊಂಡ್ರೆ ಏನು ಅಂತ ದ್ರೌಪದಿ ಮುರ್ಮು ಅವರು ಕಣ್ಣಲ್ಲಿ ಆಲಿಂಗನ ಮಾಡಿ ಆ ನೀರು ಬರುತ್ತಲ್ಲ, ಆ ನೋವು ತಾಯಿಯಂದಿರಿಗೆ ಮಾತ್ರ ಸಾಧ್ಯ. ಆದರೂ ಗಟ್ಟಿಯಾಗಿ ನಿಂತು ಹೋರಾಟಗಳ ಮುಂದೆ ಬಂದು ದ್ರೌಪದಿ ಮುರ್ಮು ಅವರು ಇವತ್ತು ನಮ್ಮ ಪ್ರಥಮ ಮಹಿಳೆ ರಾಷ್ಟ್ರಪತಿ ಆಗಿದ್ದಾರೆ. ಅವರು ಈ ಗಟ್ಟಿತನ ಜೀವನದುದ್ದಕ್ಕೂ ಇರಲಿ, ಮುಂದೆ ಇರಲಿ. ರಾಷ್ಟ್ರದ ಕೊನೆಯ ಸ್ಥಾನ ರಾಷ್ಟ್ರಪತಿ ಸ್ಥಾನದಲ್ಲಿದ್ದಾರೆ. ಆ ತಾಯಿಯ ಕಣ್ಣೀರಿನಿಂದ ಅವ್ರು ನೋಡಿದ ತಕ್ಷಣ ಈ ವಿಡಿಯೋ ನನಗೆ ಮಾಡಬೇಕು ಅನ್ನಿಸ್ತು. ಹಾಗಾಗಿ ನಮ್ಮ ದೇಶದ ಪ್ರಥಮ ಮಹಿಳೆ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದ್ದೇನೆ. ತಿಳಿದಂತೆ ಅವರ ಬಗ್ಗೆ, ಅವರ ಸಂಘರ್ಷದ ಬಗ್ಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಹರಸಿ, ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.